ಮೋಸವನ್ನು ಮಾಡಿದರು ಪ್ರಿಯ. ನನಗೆ ಯಾವ ಮರ್ಮವೂ ತಿಳಿಯಲಿಲ್ಲ ಕಾಂತ. ಮಾತನ್ನಾಡಿದೆ. ಯಾವ ವಿಚಾರವನ್ನು ತಿಳಿಸದೆ ನನ್ನಿಂದ ವಚನವನ್ನು ತೆಗೆದುಕೊಂಡರು ಪ್ರಿಯ. ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ನಾರದ ಎಲ್ಲಿಂದಲೋ ಬಂದ ನಾರದರು ಯಾವ ವಿಚಾರವನ್ನು ತಿಳಿಸದೆ ನನ್ನಿಂದ ವಚನವನ್ನು ತೆಗೆದುಕೊಂಡರು. ಅಯ್ಯೋ, ನಾನು ನಾರದರಿಗೆ ವಚನವನ್ನು ಕೊಟ್ಟಿರುವೆನು. ಹೇಗಾದರೂ ಮಾಡಿ ನನ್ನ ಮಾತನ್ನು ನಡೆಸಬೇಕು ಕಾಂತ ಉಣಬಂತ. ಅಜ್ಞಾನವನ್ನು ಅಳಿಸುವ ಚಾರ ಗೊಂದಲಿಯಾದ ನಾರದ. ಅಯ್ಯೋ, ತಂದು ಮಟ್ಟದಿಯಲ್ಲ ಈ ಪತ್ತಿನ ಕಂಟಕದಲ್ಲಿ ನಾದ. ನಿನಗೆಂಥ ಮುಖ್ಯಮಂತ್ರಿ ಆವರಿಸಿದ ಕಾಂತ. ನಾನೊಂದು ಶ್ಲೋಕ ಹೇಳಿದನು, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಹೇ ಕಾಂತೆ ಅಂತ. ಪತಿಯಂ ಗುರು, ಪತಿಯೇ ಬಂಧು, ಪತಿಯೇ ದೈವ ಜನಾರ್ದನ ಒಲ್ಲವೇ. ಪತಿಯೇ ದೈವ ಪರಮಾಸ್ತಂ ಪತಿಯೇ ಕಾರಣಂ ಅಂದಾಗೆ. ಅಹೇ ಕಾಂತೆ, ಇದರ ತಾತ್ಪರ್ಯವೇನೆಂದರೆ ಏನು ಕಾಂತ? ಗಂಡನೇ ಗುರು, ಗಂಡನೇ ಬಂಧು, ಗಂಡನೇ ದೇವರು. ಅಹೇ ವಲ್ಲವೇ. ವಲ್ಲಭ, ಗಂಡನೇ ದೇವರನ್ನು ತಿಳಿದು ಪಂಚಪತಿ ಸೇವ ನಿರುತ್ತಳಾದ ನಿನಗೆ ಬದಲೇ ನಾರದ ಮುನಿಯಂದರು ಒಂದು ಎಂಥ ಅನ್ಯಾಯ ಮಾಡಿದನು ಕಾಂತೆ. ಹೌದು ಕಾಂತ. ಕಾಂತೆ, ಇದನ್ನು ತಿಳಿದು ನೋಡಿದರು ಚಿಂತೆ. ಕಾಂತ, ಕಾಂತೆ ಮತ್ತೆ ಹೇಳಿ. ಅದೇನು ಚೆನ್ನಾಗಿ ನಾರದರು ಯಾವ ವಿಚಾರವನ್ನು ತಿಳಿಸದೆ ಎಲ್ಲಿಂದಲೋ ಬಂದು ಎನ್ನನ್ನು ವಚನ ತೆಗೆದುಕೊಂಡರು. ಸುಂದರಿ, ಆ ಚಾಡಕೋರದ ನಾರದನು ಒಂದು ಮಾತನ್ನು ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಆ ಚಾಡಿಕೋರನಾದ ನಾರದನು ತನ್ನ ಶಿಷ್ಯನಾದ ಕುತಹೀರ್ಮನು ಸತಿಯಾದ ಹೆಂಡತಿಯು ಒಂದು ರಾತ್ರಿಯನ್ನು ಸೇವೆಗೆ ಕರೆದಿರುವಂತೆ. ಹಾಗೇ ಒಲ್ಲವೇ ಇದರ ಮಾತು ಚೀಟಿ ಇದನ್ನು ನಡೆಸಿ. ನಾನು ಏನು ತಿಳಿಯದೆ ನಾರದರಿಗೆ ವಚನವನ್ನು ಕೊಟ್ಟಿರುವೆನು. ಎನ್ನ ಮಾತನ್ನು ನೀನು ನಡೆಸಿಕೊಡಬೇಕು ಕಾಂತ ಉಣಮುತ್ತ. ಆಕೆ ಜಗದ ಗಂಧಿಯಾದ ಮಠದಿ ಶಿರೋಮಣಿ ಕಾಂತ. ನಮ್ಮ ಗಂಧರ್ವನ ಸಿರಿಗಿಂತ ನಂಬಿದ್ದ ಬೇರೆಡನ ಶಿರಸಾದ ಆಗುವುದು ಒಳರೆ ಅಡ್ಡ ಬಂದ
ಕಾಂತಿ ಅಂತ ಗಂಡುಗಲಿ ಕಾಂಟಿಗೆ ಗಂಡತಿಗೆ ಗುಂಡಿಗೆ ತೋರೆ ವೈರಗಳ ಮಂಡಲವನ್ನು ತಗ್ಗಿಸಿಕೊಂಡು ಮಾಡಬಹುದಿದೆ ಅರವೇತರ ನೇತ್ರನಾಥ ನಾರಾಯಣ ಸೈನಿಕ ವೈರಗಳನ್ನು ತೋರಿದ ನಾರದರಿಗೆ ನಮ್ಮೆಲ್ಲವರ ಕಂಡು ಸಹಿಸಲಾರದೆ ಕೆಟ್ಟ ಬುದ್ಧಿಯನ್ನು ತೋರಿ ನನ್ನ ಮಾತನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆನು ಕಾಂತ ಗುಣವಂತ. ಆಶೆ ಕಾಂತೆ ನಮ್ಮೆಲ್ಲರ ಮತ್ತೆ ವೈರ ತಮ್ಮ ವೈಖರಿ ಆಗಿದ್ದೆ ಆಗಿ ಹೋಯಿತು ನೃಪತನಂದನೆ ನಾನು ಕರೆತರಿಸಬೇಕಿದೆ ನಿನ್ನ ಇಷ್ಟದಂತಾಗಲಿ ಕಾಂತ. ಬರವಣಿಯ ಕಾಲದಲ್ಲಿ ಎನ್ನ ಹರಮನೆಗೆ ಹೋಗಿ ದ್ರೌಪದನಂದನೆಯ ದಿಕ್ಕು ತಪ್ಪುವಂತೆ ಮಾಡಿ ಕಮಲದನ ನೇತ್ರನ ಮೇಲೆ ಪಾತ್ರನ ಸಮರಗೈಯಬೇಕೆಂದು ಇದು ನಿಮಗೆ ನ್ಯಾಯವೇ? ಅಗೋ ಸ್ವಾಮಿ ನಾರದರೆ ಕಿರೀಟೆ ಅಯ್ಯೋ ಕೃಷ್ಣ ಹತ್ತರರೊಂದರ ಹೊರಡಿದ ಒಂದು ದೇಹವಿದ್ದರೆ ಒಂದೇ ಜೀವ ಎಂದು ತಿಳಿದದ್ದು ನೀವು ನಮ್ಮಿರುವರ ಮತ್ತೆ ಬಿರುಸನ್ನು ಕೂಡ ಅರ್ಥದಿಂದ ಮಾಡಿದ್ರೆ ಮನಿವರ್ಯ ನಮ್ಮನ್ನ ಏಕೆ ಮಾಡಿದೀಗ ಅನ್ಯಾಯ. ಅಪ್ಪ ಪಾಲ್ಗೋಣ ಬ್ರಹ್ಮಾನಂದನ ಜಗದ ಜೀವಾಳುಗಳಾದ ನೀವು ನಾರಾಯಣನೇ ಎದುರಾಗಿ ನಿಲ್ಲುವ ಯುದ್ಧ ಮಾಡುವ ವೀರನಂದರು ನೀನೆ. ಆದ ಕಾರಣ ಪುಲ್ಲಲೋಚನೆ ಎದುರಾಗಿ ಯುದ್ಧ ಮಾಡುವ ವೀರನಂದರೆ ನೀನು. ಆದ ಕಾರಣ ಈ ಯುದ್ಧಕ್ಕೆ ನೀನೇ ಭೂಷಣದ ತಕ್ಕ ಏರ್ಪಾಡು ಮಾಡುವ ಕಿರೀಟಿ ಮೂರು ಲೋಕದಲ್ಲಿ ನೀನೆ. ಚತುರ್ಮುಖನೇ ಪುತ್ರನ ಕೇಳು ನಾನು ಹೇಳುವ ವರ್ತನೆ ಪಾರ್ಥ ಅದೇನು ಚೆನ್ನಾಗಿ ಹೇಳು. ಹಿಂದಕ್ಕೆ ರೋಜ ಬೀಸರನಾದ ಕಲಿಬೀಸ ನಮ್ಮ ನಮ್ಮ ತಾತ ನಮ್ಮ ಮಗ ನಮ್ಮ ಮಮತೆ ಇಲ್ಲದೆ ನಮಗೆ ಅಹೋ ಸ್ವಾಮಿ ನಾರದರೆ ಕಿರೀಟಿ ತಾತನದೇ ಕೆಸರ ಮಂಚಮ್ಮ ನಿರ್ಮಿಸಿ ರಣಭೂಮಿಯಲ್ಲೇ ಉಸಿರಾಡುವಂತೆ ನಾಶ ಮಾಡಿದ ನಾನು ಶ್ರೀಕೃಷ್ಣನೊಡನೆ ಯುದ್ಧ ಮಾಡಿ ಕೈಯನ್ನು ಕಾಪಾಡುವುದು ದೊಡ್ಡದೇನು ಅಲ್ಲ. ಅಹೋ ಸ್ವಾಮಿ ನಾರದರೆ ಪಾರ್ಥ ಅದರ ಗಂಡರಪ್ಪ ದೊಡ್ಡಿಯನ್ನೇ ಅಂತ ಕಮಲಾಕ್ಷನ ಮೇಲೆ ನಾನು ಯುದ್ಧದ ನಿರ್ಲಕ್ಷ್ಯಂ ಎಂತದು ತೋರಲಿ ನಾರದ ಕಾಲವಿದ್ದು ಸಾರದ ಬ್ರಹ್ಮಾನಂದನ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮಮ್ಮ ಅವರು
ಈ ಪುಷ್ಪಮಾಲೆಯನ್ನು ಅರ್ಜುನ ಪಾತ್ರ ಕೈ ಮಾಡುತ್ತಾರೆ. ಚೆನ್ನಾಗಿ ಹೇಳು. ಕಂಡು ಕಂಡು ಕಲ್ಲು ಎಣಿಬಿದಂತೆ ಸಮುದ್ರದಲ್ಲಿ ಸಾಯುವನಿಗೆ ಮಳೆಗಾಲ ಮಟ್ಟದಿರುತ್ತಂತೆ. ಶ್ರೀಕೃಷ್ಣನೊಡನೆ ಬಿತ್ತವಮ್ಮ ಗಾಡಿ ಕತ್ತುವು ಗೆಲ್ಲುವುದೆಂದರೆ ಸಾಮಾನ್ಯದಲ್ಲಿ ತಿಳಿದಿಲ್ಲ. ಮಾಡಿ ನೋಡಿದರೆ ಆಲೋಚನ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಅನೇಕ ಪರಾಕ್ರಮೆ ಭುವನದೆ ನೀನು ನಯ ಸರಿ ಸಮ ಯಾರಿ ಹರೇ ಸಮರದ ಶ್ರೀ ಹರಿ ನಿನ್ನನು ಜಯಿಸನ ಸಮರದ ಶ್ರೀ ಹರಿ ನಿನ್ನನು ಜಯಿಸನ ಬ್ರಹ್ಮಾನಂದನೇ, ನೀವು ಈ ರೀತಿ ಮಾತನಾಡಿದರೆ ದಯನಂ ಕಾಪಾಡುವುದು. ಇದ್ದ ಮಾತನ್ನ ಆಡಿದರೆ ಸ್ವಾಮಿ ನಾರದರೇ. ಮತ್ತೆ ಪಾಂಡವನಾದ ನೀನು ಈ ರೀತಿ ಮಾತನಾಡಿದರೆ ದಯನಂ ಕಾಪಾಡುವುದು ಕಷ್ಟಕರ ಸಂಗತಿ ಎನ್ನುವುದಾದರೆ ನೀನೇಕೆ ಕಷ್ಟಪಡಿ? ಇಲ್ಲವಾದರೆ ಅವನ ಬ್ರಹ್ಮ ಬರೆದ ಲಿಖಿದಂತಾಗುತ್ತದೆ, ಅವನ ಹಣ ಬರೆಹ ಇದ್ದಂತಾಗಿದೆ. ಪಾರ್ಥ ದುರವಾದ ಸಮರ್ಥ. ಆಹು ನಾರದ ಮುನಿಯಂದ್ರೆ ಮತ್ತಿಗೆ ತಂದೊಟ್ಟಿದೆ ನನ್ನನ್ನೇ. ಅಹೋ ಸ್ವಾಮಿ ನಾರದರೇ, ಕಿರೀಟಿ ಅಜ್ಞಾನವನ್ನು ತೊಟ್ಟಿಲವನ್ನು ಕಟ್ಟಿ ಅದರ ಲೋಕವನ್ನು ಮಣ್ಣನ್ನು ಹಾಕಿ ಏನು ಅರಿಯದ ಕೂತನ್ನು ತೊಟ್ಟಿಲನ್ನು ಹಾಕಿ ಬೇರೆ ಜೋಗಳವನ್ನು ಮಾಡಿದರೆ ಒಳಗೆ ಮಾಡುವಂತೆ. ಅಹೋ ಸ್ವಾಮಿ ನಾರದರೇ, ಆ ಕೂಸಿಗೆ ತಾಕುತ್ತ ಮುಳ್ಳ ಮಾತು ಹೇಳುವುದೆಂದರೆ ಆ ಕೂಸಿಗೆ ಬಾಯಿರುವುದುಂಟೆ. ಬಳಿರಿಯ ಈಗ ಮಾಡಿದ ಮೋಸ ಕೃತ್ಯವು ನನಗಾಗಿದೆ. ಅಹೋ ಬ್ರಹ್ಮಾನಂದನ ಕಿರೀಟಿ, ಅಯ್ಯೋ ಮಿಚ್ಚಿ ಹೋದ ಮಾತಿಗೆ ಚಿಂತಿಸಿದರೆ ಎಷ್ಟು ಫಲವಿಲ್ಲ. ನಾನೇನು ಮಾಡಿದರೆ ಜಗದೊಡೆಯ ಮೇಲೆ ಯುದ್ಧ ಮಾಡುವುದು ತಪ್ಪಿದ್ದಲ್ಲ. ನಾರದ ಪಾಂಡವರ ಮೇಲೆ ಹಿಡಿಯುವುದಂತೆ ಕೊಂಡವ ದಿವಾದ. ಅಹೋ ಪಾಂಡುಪುತ್ರನಾದ ಕಲಿಪಾರ್ಥನೆ, ಬ್ರಹ್ಮಾನಂದನೇ, ಮಾತಿಯು ನನ್ನನ್ನು ಈ ಪತ್ತಿಗೆ ತಳ್ಳಿದರೆಂದು ಮಾತನಾಡಬೇಡ. ಇಂಥ ಮಾತನಾಡಿದ್ದೀನಿ ಸ್ವಾಮಿ ನಾರದರೇ. ದೈವಂ ಕಾಪಾಡುವ ಕಷ್ಟಕರ ಸಂಗತಿ ಎನ್ನುವುದಾದರೆ ಪಾಪ ನೀನೇಗೆ ಕಷ್ಟಪಡಿ? ಬಂದ ದಾರಿ ಸುಂಕವಿಲ್ಲವೆಂದು ನಮ್ಮ ಪಾಡಿಗೆ ನಾವು ಹೋಗುತ್ತೇವೆ. ಮಾತನಾಡಿದ ಸ್ವಾಮಿ ನಾರದರೇ, ಅವನ ಹಣೆ ಬರಹವಿದ್ದಂತಾಗುತ್ತದೆ. ಅವನ ಕರ್ಮಕ್ಕೆ ನಾನು ಮಾಡುವುದೇನುದೇ, ನೀನು ಮಾಡುವುದೇನು? ಪಾರ್ಥ ದುರದೊಳಗ ಸಮರ್ಥ. ಪಾರ್ಥ ಶರಣಂದು ಬಂದವನ್ನ ಕಾಪಾಡುವುದು
ಈ ಕಲಿಕಾರ್ತನಿಗೆ ಸರಿದಾರಾಗಿದೆ. ಆಗಿತ್ತು ಹಾಗೆ ಹೋಯಿತು. ಇನ್ನ ಮೇಲೆ ಚಿಂತಿಸಿದರೆ ಎಷ್ಟು ಫಲವಿಲ್ಲ. ನಾನೇನು ಮಾಡಿದರೆ ಜಗದೊಡೆಯ ಮೇಲೆ ಯುದ್ಧ ಮಾಡುವುದಂತೂ ತಪ್ಪಿದ್ದಲ್ಲ. ನಾರದವ ಪಾಂಡವರ ಮೇಲೆ ಹಿಡಿದಾಡಿಸಿಕೊಂಡಾಗ ನಾನು ಹೋಗಿ ಬರ್ತೀನಿ. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ನಾರದರೇ ಅವರಿಂದ ಗುರುಗಳಾದ ಸಿದ್ದಪ್ಪ ಮಾಸ್ಟರಿಗೆ ಮಾಲಾರ್ಪಣೆ. ಕಾಂತಿ ಹೇಳುವನೆ ಕೇಳು. ಚೆನ್ನಾಗಿ ಹೇಳು.